ಸರ್ಕಾರಿ ವಾಹನಗಳನ್ನು ರಜಾ ದಿನಗಳಲ್ಲಿ ಬಳಕೆ ಮಾಡ್ತಾ ಇದ್ದುದನ್ನು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ತಡೆದು ಆಕ್ರೋಶವನ್ನು ಹೊರಹಾಕಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವಂತದ್ದು. ಹಳ್ಳಿ ಟೋಲ್ ಬಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದಾಗಿತ್ತು. ರಜಾ ದಿನ ಆಗಿದ್ರೂ ಸಹ ಸರ್ಕಾರಿ ವಾಹನಗಳನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಕಂಡುಬಂದು ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಸರ್ಕಾರಿ ವಾಹನ ಬಳಕೆ ಮಾಡುವುದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರು ಹಾಗೂ ಸದಸ್ಯರು ತಡೆದು ಪ್ರಶ್ನೆಯನ್ನ ಕೇಳಿದ್ದಾರೆ. ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಕಿಡಿಕಾರಿದ್ದಾರೆ. ಸರ್ಕಾರಿ ವಾಹನಗಳು ದುರುಪಯೋಗದ ಈ ಬಗ್ಗೆ ಹಲವು ವರದಿಗಳು ಕೂಡ ಇತ್ತು. ಇದು ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತಾ ಇದೆ. ಅಧಿಕಾರಿಗಳು ಕಾರನ್ನ ಅಧಿಕೃತವಾಗಿ ಕರ್ತವ್ಯವನ್ನ ಹೊರತುಪಡಿಸಿ ಬೇರೆ ಕಡೆಯಲ್ಲಿ ಉಪಯೋಗಿಸುವಂತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸ್ವಂತ ಬಳಕೆಯ ವಿಚಾರಗಳು ಸಾಕಷ್ಟು ನಡೀತಾ ಇದ್ದು ಈಗ ಅದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನೀವು ಈ ಗಾಡಿನ ಪೊಲೀಸರಿಗೆ ಹಸ್ತಾಂತರ ಪಡಿಸಬೇಕು ಮತ್ತು ನೀವು ಬೇರೆ ಅನುಕೂಲ ಮಾಡಿಕೊಂಡು ನೀವು ಗಾಡಿಯನ್ನ ನೀವು ಎಲ್ಲ ಹೋಗ್ತಾ ಇದ್ದೀರಾ ನೀವು ಹೋಗಿ ಗಾಡಿನಿಲ್ಲ ಸೈಡ್ಗೆ ಹಾಕಿ ಬಿಡ್ರಿ. ಸ್ಟೇಷನ್ ಅಲ್ಲಣ್ಣ, ಇಲ್ಲೇ ನಾವು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಗಾಡಿನ ಕೊಡ್ರಿ. ನೀವು ಖಾಸಗಿಯಾಗಿ ಉಪಯೋಗಿಸ್ತಾ ಇದ್ದೀರಾ ಇದನ್ನ ಈ ಗಾಡಿನ. ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀರಾ, ನಿಮ್ಗೆ ಮಾತಾಡೋ ಅವಕಾಶ ಇಲ್ಲ ಅಣ್ಣ. ಇರ್ಲಿ, ಕಾನೂನನ್ನು ಉಲ್ಲಂಘನೆ ಮಾಡೋ ಯಾವುದೇ ವ್ಯಕ್ತಿ ಆಗಿದ್ರೆ ಅಪರಾಧಿನ. ಇಲ್ಲೇ ನಾವು ಖಾಸಗಿಯಾಗಿ ಹೋಗಿ ಬರ್ತಾ ಇದೀಯಾ, ನಿಮ್ಮ ಹತ್ರ ಅಧಿಕೃತ ಪತ್ರ ಇದೆಯಾ? ನೀವು ಆದೇಶ ಮಾಡ್ಕೊಳ್ಬೇಕಾಗಿತ್ತು ಸರ್. ನೀವು ಅಧಿಕೃತವಾಗಿ ಇನ್ನೇನಣ್ಣ ಎಲ್ಲಾದ್ರೂ ಹೋಗ್ತಾ ಲಾಕ್ ಬುಕ್ ಕೊಡೋಣ, ನೀನು ನಿನ್ನ ID ಕಾರ್ಡ್ ಕೊಡೋಣ, ಲಾಕ್ ಬುಕ್ ತೋರಿಸೋಣ. ಗಾಡಿಯಲ್ಲಿ ಲಾಕ್ ಬುಕ್ ಇಟ್ಟಿಲ್ಲ ನೀನು. ಆದ್ರಿಂದಾಗಿ ನಾವು ಬಿಟ್ಟು ಕಳಿಸ್ತೀವಿ. ನಮ್ಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.